ಕಿರಿಕೀರ್ತಿ ಅಣ್ಣಂಗೆ ಜೈ, ಕಿರಿಕೀರ್ತಿ ಅಣ್ಣಂಗೆ ಜೈ. ಯಾಕೆ ಅಂತ ಇದ್ದೀರಾ? ನಮ್ಮ ಕಿರಿಕೀರ್ತಿ ಅಣ್ಣ ದೊಡ್ಡ ಬಕೆಟು. ಸೊ ಬಕೆಟ್ ಅನ್ನೋ ತಪ್ಪಾಗುತ್ತೆ, ಡ್ರಮ್ಮು. ಯಾರಿಗೆ ಹೆಂಗೆ ಬಕೆಟ್ ಹಿಡಿಬೇಕು ಅನ್ನೋದನ್ನು ಇವನು ನೋಡಿ ಕಲಿಬೇಕಪ್ಪ. ಸಮೀರ್ ಜೊತೆ 4 ಜನ ಯೂಟ್ಯೂಬರ್ಗಳು ನಿಂತ್ಕೊಂಡಿದ್ರು. DV, ಮಧು, SMR, ಆಮೇಲೆ ಅವ್ರು ಇನ್ನೊಬ್ರು ಇದ್ದಾರೆ, ಅವ್ರ ನಂಗೆ ಗೊತ್ತಿಲ್ಲ. ಆಮೇಲೆ ನಾವು ಹೇಳ್ತೀನಿ. ಫಸ್ಟ್ ಇವಾಗ ಅವ್ರಿಗೆ ಹೆಂಗೆಲ್ಲ ಬಕೆಟ್ ಹಿಡ್ದ ಅಂದ್ಬಿಟ್ಟು ಇವಾಗ ಒಂದು ವಿಡಿಯೋ ಬರುತ್ತೆ, ಕ್ಲಿಪ್ಪು, ಒಂಚೂರು ನೋಡಿ. ಯಾಕಂದರೆ ಇವ್ರಿಗೆಲ್ಲ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ಸಮೀರ್ಗಿಲ್ವಲ್ಲ. ನೋಡಿ ಹೆಂಗೆ ಬಕೆಟ್ ಹಿಡಿತಾನೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಅಲ್ಲಿಂದ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಬೇಡ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಬಗ್ಗೆ ಮಾತಾಡೋಣ. ನಮ್ಮ ಕಾಂಟ್ಯಾಕ್ಟ್ ಏನಿದೆ ನಾವು ಮಾಡೋಣ, ನಾವು ಸಪೋರ್ಟ್ ಮಾಡಬೇಕು ಅಂತ ಜನ ಕೇಳಿದ್ರು, ನಾವು ಆ ಕಾರಣಕ್ಕೆ ಹೋದ್ವಿ, ನಿಂತ್ವಿ, ಮಾಡಿದ್ವಿ, ಬಂದ್ವಿ. ಆದ್ರೆ ಇವಾಗ ಇವನಿಗೆ ಡೈರೆಕ್ಟ್ ಧರ್ಮಸ್ಥಳ ಕಡೆ ತಿಳಿಸಿದಾಗ ನಾವು ಇನ್ಫ್ಯಾಕ್ಟ್ ನೋಡಿ, DV ಅವರು ಮದುವೆ ಆಗೋದು ಧರ್ಮಸ್ಥಳ. ಅವ್ರ ಫಸ್ಟ್ ವೆಡ್ಡಿಂಗ್ ಕಾರ್ಡ್ನ ಪಾಪ ಅವ್ರು ಕಳಿಸಿದ್ದೆ ಧರ್ಮಸ್ಥಳಕ್ಕೆ. ಇಡೀ ಜಗತ್ತೇ ಸಮೂಹದಲ್ಲಿ ಒಳಗಾದಾಗ ಇವ್ರು 4 ಜನ ನಿಂತರ ಥಿಂಕ್ ಮಾಡಬಾರ್ದು ಅಂತ ಏನು? ಓಹೋ, ಇವ್ರು 4 ಜನ ಮಾತ್ರ ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಅದು ಸಮೂಹ ಸನ್ನಿ ಅಲ್ಲ. ಸಮೀರ್ ಮಾತಾಡ್ಬಿಟ್ರೆ ಮಾತ್ರ ನಿನಗೆ ಅವನು ಮುಸ್ಲಿಮು, ಅವನು ಪಾಕಿಸ್ತಾನದವನು, ಅವನು ಬಾಂಬ್ ಬಿಡಕ್ಕೆ ಬಂದವನೇ, ದಂಗೆ ಎತ್ಸಕ್ಕೆ ಬಂದವನೇ, ಹೆಂಗೆ ಗುರು ಇವೆಲ್ಲ? ಅದಕ್ಕೆ ನೀನು ಹೇಳೋದು ಬಕೆಟ್ ಅಂತ. ಇನ್ನು ಮುಂದಕ್ಕೈತೆ ಎಲ್ಲರೂ ನನ್ನ ಸಪೋರ್ಟ್ ನಿಂತ್ಕೋಬೇಕು ಅಂತ ಯೋಚನೆ ಮಾಡೋಲ್ಲ, ಖಂಡಿತ ಅಲ್ಲ. ಅವರವರ ಥಾಟ್ಸ್ ಅವ್ರವ್ರಿಗೆ. ಓಕೆ, ನಿಮ್ಗೆ ಹಂಗ ಅನಿಸ್ತಾ ಇದೆ, ಓಕೆ. ಯಾಕಂದ್ರೆ ನಾನು ಓದ್ಕೊಂಡಿದ್ದೀನಿ, ನನಗೆ ಸತ್ಯ ಗೊತ್ತಿದೆ. ಸೊ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡ್ಕೋಲ್ಲ ಅಂತ ಮಾಡಲಿಲ್ಲ. ಸುಮಾರು ಜನ ಕಳಿಸಿದ್ರು, ನೋಡಿ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ, ಪರವಾಗಿಲ್ಲ. ಯಾಕೆ ಅಂದರೆ ನಿನಗೆ ಗೊತ್ತಿತ್ತು ಅವ್ರ ಬಗ್ಗೆ ಹೋದ್ರೆ ಅವ್ರ ಫ್ಯಾನ್ಸ್ ಇಟ್ಕೊಂಡು ಗುಮ್ತಾರೆ ಅಂತ. ಸಮೀರ್ಗೆ ಯಾರು ಫ್ಯಾನ್ಸ್ ಇರಲಿಲ್ಲ, ಅದಕ್ಕೆ ಈಸಿಯಾಗಿ ಅವನ ಮೇಲೆ ಹಾರ್ಬಿಟ್ಟೆ. ಅದೇ DV ಮೇಲಾಗಲಿ ಇಲ್ಲ SMR ಮೇಲೆ ಏನಾದರೂ ಹೋಗಿದ್ರೆ ಇಷ್ಟು ಆಲ್ರೆಡಿ ನಿನ್ನ ಗುಮ್ ಇಟ್ಬಿಟ್ಟಿರೋರು. ಸಮೀರ್ ನಿನಗೇನು ರಿಪ್ಲೈ ಕೊಡಲಿಲ್ಲ. ನೀನು ಅಲ್ಲಿ ತಂದಿದ್ದೇನು ಹಿಂದೂ ಮುಸ್ಲಿಂ ಜಗಳ ಅಂದ್ಬಿಟ್ಟು ಅಂತ. ಸೂಪರ್ ಗುರು ನೀನು, ಬಕೆಟ್ಟು ಅಂದರೆ ಬಕೆಟು. ನೀನು ನಿನ್ನ ಥರ ಬಕೆಟ್ ಇನ್ನೊಬ್ಬ ಸಿಗಲ್ಲ ನನಗೆ. ಸೂಪರ್, ಪರವಾಗಿಲ್ಲ. ನೋಡಿ, ಅವ್ರು 4 ಜನ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ವಿಚಾರ ಒಂದು ಅಸೆಟ್ ನಾಚಿಕೆ. ಅವರನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಉಳಿಸ್ಕೋಬೇಕು. ಅವರ ಕ್ಷೇತ್ರದಲ್ಲಿ ಅವರು ಅವ್ರದ್ದೇ ಸಾಧನೆ ಮಾಡಿದ್ದಾರೆ. ಅಲ್ಲಿ ನಾವು ಅವ್ರಿಗೆ ಪ್ರೆಷರ್ ಹಾಕಿ ಟ್ರೋಲ್ ಮಾಡಿ ನೆಂದಿಕೆಸಿ ನೋಡ್ರು ಕಲ್ತ್ಕೊಳ್ರಿ. ಅದಕ್ಕೆ ನಿಮ್ಮನ್ನೆಲ್ಲ ಹೇಳದ್ ನಾನು, ದೊಡ್ಡ ನನ್ನ ಮಕ್ಕಳ 50% ಎಲ್ಲರಿಗೂ ಅಲ್ಲ. ಇನ್ನೇನಕ್ಕೆ ಕೇಳಿದ್ರೆ ನಾನು ಹೇಳೋದು ನಿಮ್ಮ ದಡ್ರು ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅವರೆಲ್ಲ ಕನ್ನಡದವರು. ಇವನೇನು ಇಂಗ್ಲೀಷ್ ವಿಡಿಯೋ ಮಾಡ್ತಾ ಇದ್ನ, ಹಿಂದಿ ವಿಡಿಯೋ ಮಾಡ್ತಾ ಇದ್ನ? ಇವನು ಮಾಡ್ತಾ ಇದ್ದು ಕನ್ನಡ ವಿಡಿಯೋನೇ ತಾನೆ. ಅವ್ರ ಬೈಕ್ ಬಗ್ಗೆ ಹೇಳೋರು, ಅವ್ರು ಗೇಮಿಂಗ್ ಆಡೋರು, ಇವನು ಹಾರರ್ ಸ್ಟೋರಿ ಹೇಳ್ತಿದ್ದ, ಕನ್ನಡದಲ್ಲೇ ತಾನೇ ಹೇಳ್ತಿದ್ದ. ಯಾಕೆ ಇವನ್ ಕನ್ನಡ ಅಸೆಟ್ಸ್ ಅಲ್ವಾ? ಇವನ ಪ್ರಕಾರ ಇವನ ಕುಟುಂಬದವರು ಅಂತ ಹೇಳೋದು ಯೂಟ್ಯೂಬರ್ಸ್ನ. ಆ ಯೂಟ್ಯೂಬರ್ ಸಮೀರ್ ಇಲ್ಲ. ಯಾಕಂದ್ರೆ ಅವನು ಅವಾಗಿಂದ ಇವಾಗವರೆಗೂ ಕನ್ನಡ ವಿಡಿಯೋಸೇ ಮಾಡಿದ, ಬೇರೆ ಯಾವುದೂ ಅಲ್ವಲ್ಲ. ಯಾವುದೋ ಹಿಂದಿ, ತಮಿಳು, ತೆಲುಗು ಮಾಡಿಲ್ವಲ್ಲ, ಮಾಡಿರೋದು ಕನ್ನಡ ತಾನೆ. ಅದು ಹೆಂಗೆ ಇವ್ರು 4 ಜನ ಮಾತ್ರ ನಿನಗೆ? ಯಾಕೆ? ಬಿಕಾಸ್ ಆಫ್ ಬಕೆಟು. ನನಗೆ ಗೊತ್ತು ಕಣ ನೀನು ಇಷ್ಟು ದೊಡ್ಡ ಬಕೆಟು ಅಂದ್ಬಿಟ್ಟು. ನಿನಗೆ ತಾಕತ್ತಿದ್ದಿದ್ರೆ ಅವ್ರು 4 ಜನಕ್ಕೂ ರಿಪ್ಲೈ ಮಾಡ್ತಿದ್ದೆ. ಅದು ಬಿಟ್ಟು ಮಿಕ್ಕಿದವರು ಅವನಿಗಿನ್ನ ಮುಂಚೆ ಮಾತಾಡೋದ್ರ ಬಗ್ಗೆ ಏನೋ ರಿಪ್ಲೈ ಮಾಡ್ತಿದ್ದೆ. ಬಿಕಾಸ್ ನಿನಗೆ ಸಮೀರಲ್ಲಿ ಸಿಕ್ಕಿದ್ದು ಬರೀ ಒಂದು ಮುಸ್ಲಿಂ ಅನ್ನೋ ಇದನ್ನು ಮಾತ್ರ ಇಟ್ಕೊಂಡು ನೀನು ಬೊಗಳ್ತಾ ಇದೆಯಾ ಗೊತ್ತಾ? ಬೊಗಳೇನಾ? ಅದರಲ್ಲಿ ನಮ್ಮ ಅರ್ಧ ಸತ್ತ ಪ್ರಜೆಗಳು ಕೇಳಿಸ್ಕೊಂತಾವ್ರು ನೋಡು ನಿನ್ನ ಮಾತನ್ನ. ಇಲ್ಲಿ ನನ್ನ ಕೆಳಗಡೆ ಕಮೆಂಟಲ್ಲಿ ಬಂದು ಹಾಕ್ತಾರಲ್ಲ, ನೀನು ಅವ್ನ ಕಾಲು ದುಳುಗು ಸಮ ಇಲ್ಲ ಅಂತ. ಲೇ ಹೋಗ್ರ, ಅವ್ರ ಥರ ನಾವು ಬಕೆಟ್ ಇಟ್ಕೊಂಡಲ್ಲ ಬದುಕಲ್ಲ. ನಮಗಿಷ್ಟ ಬಂದಂಗೆ ನಾವು ಇರ್ತೀವಿ. ಹಂಗೆ ಬಕೆಟ್ ಹಿಡ್ಕೊಂಡು ಬದುಕಲೇಬೇಕು ಅಂದರೆ ನೀವು ಹಿಡ್ಕೊಳ್ರಿ ಒಂದು ಬಕೆಟ್ನ. ಯಾಕೆ? ಸಿಂಪಲ್ ಒಂದು ಅರ್ಥ ಮಾಡ್ಕೊಳ್ಳಿ. ಅವರು ಅವನ ಬಗ್ಗೆ ಮಾತಾಡಿದ್ರು, ಬೈದರು. ಒಂದು ವಿಡಿಯೋ ಮಾಡೋದನ್ನ ಮಾಡಿಲ್ಲ. ಬಿಕಾಸ್ ಮಾಡಿದ್ರೆ ಅವ್ನ ಫ್ಯಾನ್ಸ್ ಬಂದು ಪುಂಗಿ ಊದ್ಬಿಡ್ತಾರೆ.
ಸಮೀರ್ಗೆ ಫ್ಯಾನ್ಸ್ ಇರಲಿಲ್ಲ, ಬಟ್ ವ್ಯೂವರ್ಸ್ ಇದ್ರು. ಇವ್ರಿಗೆ ವ್ಯೂವರ್ಸ್ ಕಮ್ಮಿ ಇದ್ರು, ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ಡಿ ವಿಗಾಗಲಿ SMRಗಾಗಲಿ ಇವ್ರಿಗೆಲ್ಲ ಫ್ಯಾನ್ಸ್ ತುಂಬ ಇದ್ದಾರೆ. ಈಗ ನೋಡಿ, ಇವ್ರು ಮಾಡಿದ್ರೆ ಅದು ಇವ್ನ ಮನೆಯವ್ರು ಮಾಡ್ದಂಗೆ. ಸಮೀರ್ ಮಾಡಿಬಿಟ್ರೆ ಸಮೀರ್ ಯಾವುದೋ ಅವನು ಇಲ್ವೇ ಇಲ್ಲ ಇಂಡಿಯಾದಲ್ಲಿ. ಸಮೀರ್ ಇಂಡಿಯಾದವನೇ ಅಲ್ಲ ಅಂದ್ಬಿಡ್ತಾರೆ ನೋಡು. ಸಮೀರ್ ಇಂಡಿಯಾದವನಲ್ಲ, ಅವ್ನು ಪಾಕಿಸ್ತಾನದಿಂದ ಬಂದ್ಬಿಟ್ಟು ಅವ್ನು ಹಾರ್ಕೊಂಡು ಇಲ್ಲಿಗೆ ಅಲ್ವಾ. ಏನ್ರೋ ನಿಮ್ಮದು ಕೀರ್ತಿ ಅಣ್ಣ, ನಿನ್ನ ಹತ್ರ ಬಂದು ಕಲ್ತ್ಕೋಬೇಕು ಈ ಬಗ್ಗೆ ಹಿಡಿಯೋದು ಹೆಂಗೆ ಅಂತ. ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಕೇಸ್ನೇ ಉಲ್ಟಾ ದಬಾಕ್ಬಿಟ್ಟಿದ್ಯಾ ನೀನು. ಅದು ಹೆಂಗೆ ಗುರು, ಹಿಂದೂ ಮುಸ್ಲಿಂ ಜಗಳ ಮಾಡಿಟ್ಬಿಟ್ಟೆ. ನಿಜ ನನಗೆ ಅರ್ಥ ಆಗ್ತಿಲ್ಲ ಇಲ್ಲಿವರೆಗೂ. ಫಸ್ಟು ಕೂಡ್ಲಾ ರ್ಯಾಂಪೇಜ್ ಅವ್ರು ಮಾಡಿದ್ರು, ಥರ್ಡ್ ಐಸ್ ಮಾಡಿದ್ರು, ಅಗ್ನಿಶ್ರೀಧರ್ ಸರ್ ಮಾತಾಡಿದ್ರು, ತುಂಬ ಎಲ್ಲ ಮಾತಾಡಿದ್ರು. ಇವನಿಗೆ ಏನೂ ಟಾಪಿಕ್ ಸಿಕ್ಕಿರಲಿಲ್ಲ. ಸಮೀರು ಅವನಜ್ಜಿ ಅವನು ಮುಸ್ಲಿಂ ಹೆಸ್ರಿಗೆ ಕೇಳೋದು ಬಿಟ್ಟು ಬೇರೆ ಯಾವ್ದಾರು ಹೆಸ್ರಿಗೆ ಕೊಂಡಿದ್ರೆ ಇವನು ಏನು ಮಾಡ್ತಿದ್ದ? ಏನೂ ಮಾಡ್ತಾರಿಲ್ಲ, ಮುಚ್ಕೊಂಡು ಕೂತ್ಕೊಂಡು ಇವನು ಜೈ ಅಂದಿರೋನು. ಯಾವಾಗ ಒಂದು ಹೆಸರು ಅವ್ನು ಮುಸ್ಲಿಮು ಸಮೀರ್ ಅಂತ ಬಂದ್ಬಿಡ್ತಲ್ಲ, ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಅಣ್ಣ ಹಿಂದೂ ಮುಸ್ಲಿಂ ಜಗಳ ತಂದು ಇಟ್ಬಿಟ್ಟ. ಕಲ್ತ್ಕೊಟ್ರು ನೋಡ್ರು, ಇವನ ಹತ್ರ ಹೋಗ್ರು ಟ್ಯೂಷನ್ಗೆ, ಹೇಳ್ಕೊಡ್ತಾನೆ ಜಗಳ ತಂದಿಕ್ಕೋದು ಹೆಂಗೆ ಅಂದ್ಬಿಟ್ಟು. ಸಮೀರ್ MDನ ಎಲ್ಲಾರ್ಗೂ ಅವ್ನು ಮುಸ್ಲಿಂ ಅನ್ನೋದು ಗೊತ್ತಾಗಬೇಕು. ಮೊಹಮ್ಮದ್ ಸಮೀರ್ ಅಂತ ಎಷ್ಟು ಚೆನ್ನಾಗಿ ಕುಂತಾವ ನೋಡ್ರಿ ಪುಂಗಿರಯ್ಯ. ಇವಾಗಲಾದರೂ ಇವನು ಹೇಳೋ ಕತೆಗಳಿಂದ ಆಚೆ ಬಂದು ಫ್ಯಾಕ್ಟ್ ತಿಳ್ಕೊಳಕ್ಕೆ ಅರ್ಥ ಮಾಡಿಕೊಡ್ರಿ. ನಾಳೆ ಇನ್ನೊಂದು ವಿಡಿಯೋ ಬಿಡ್ತಾಯಿದ್ದೀನಿ, ಅದಕ್ಕೆ ಹೋಗಿ ಅವನ ಹತ್ರ ಕ್ಲಾರಿಟಿ ತೊಗೊಳ್ರಿ. ನಾಳೆ ಬೆಳಗ್ಗೆ ಬಿಡ್ತೀನಿ, ಆ ವಿಡಿಯೋ ನೋಡಿ ಕ್ಲಾರಿಟಿ ತೊಗೊಂಡು ಅವನ ಹತ್ರ ಹೋಗಿ ಕೇಳ್ರಿ ಇದು ಕ್ಯಾನ್ಸರ್ ಏನು ಅಂದ್ಬಿಟ್ಟು ಅಂತ. ಅಲ್ಲಿವರೆಗೂ ಗುಡ್ ನೈಟ್.